ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಮನೆ ದೇವರ ಹತ್ರ ನಮ್ಮ ಆಂಟಿಯವರು ಪರ ಅಂತ ಮಾಡ್ತಿದ್ದಾರೆ. ಸೊ ಅದೇನೋ ಅರ್ಕೆ ಇತ್ತು. ನಾವು ಈಗ ಅಲ್ಲಿಗೆ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಹಾಗೆ ಯಾರ್ಯಾರು ಹೋಗ್ತಾ ಇದ್ದೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀವಿ. ಸೊ ವಾಚ್ ಸ್ಟಿಲ್ ಎಂಡ್. ನನಗೆ ಇನ್ನೇನು ರೆಡಿ ಆಗಿದೆ. ಡ್ರೆಸ್ ಒಂದು ಹಾಕೋಬೇಕು, ದೇವರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಡ್ರೆಸ್ನ ಹಾಕೊತೀವಿ. ಸೊ ಹೀಗೆ ಬಂದೆ. ಈಗ ಹೊರಡಬೇಕು, ಕೆಳಗಡೆ ಕಾರ್ ತರ್ತಿದ್ದಾರೆ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಎ ಸಿ ಅಂತಂದು ಏನಿದೆ ಆಡ್ತೀವಿ. ಪ್ರಶಾಂತ್ ನಮ್ಮೊಂದಿಗಿದ್ದಾರೆ. ಬರ್ತಾ ಇದೀವಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳಿದೆ. ಏನಂತ ಅಪರೂಪಕ್ಕೆ ಚೆನ್ನಾಗಿ ಕಾಣೋದ್ರೆ ಒಂದಿನ ಮಾಮೂಲಿ ಟೈಮಲ್ಲಿ ನಾರ್ಮಲ್ ಕಂಡ್ಬಿಟ್ಟು ಅಪರೂಪಕ್ಕೆ ಚೆನ್ನಾಗಿ ಕಂಡ್ರೆ ಸೂಪರ್ ಇರ್ಬೋದು. ಚೆನ್ನಾಗಿ ಕಾಣ್ತಿತ್ತು. ಹೌದಾ? ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ವಾ ನನ್ನ ಫೇಸಲ್ಲಿ? ಯಾವ ಡಿಫ್ರೆನ್ಸ್ ಇಲ್ಲ. 4 ವರ್ಷ ಆಯಿತು. ನಾನು ಹೇಳಿ ಏನು ಡಿಫ್ರೆಂಟ್ ಕಾಣಿಸ್ತಿದೆ ಅಂತ. ನನ್ನ ಲಿಪ್ಸ್ಟಿಕ್ ಕಲರ್ ಚೇಂಜ್ ಆಗಿದೆ. ಲುಕ್ಕೇ ಬೇರೆ ಥರ ಕಾಣಿಸ್ತಿದೆ. ಲಿಪ್ಸ್ಟಿಕ್ ಹಚ್ಚಿ ತುಟಿ ನೋಡಿ ಯಾವ ಕಲರ್ ಆಗ್ತದೆ, ಏನು ಮಾಡ್ತದೆ, ತುಟಿ ಇರೋದು ಹೆಂಗೆ ಅನ್ಕೊಂಡು. ಮೇಕಪ್ ಅಂತಾರೆ. ನಿಜ ಹೇಳಬೇಕು ಅಂದರೆ ನಾನು ಫೇರ್ ಇನ್ ಲವ್ಲಿ ಪಾಂಡ್ಸ್ ಪೌಡರ್ ಬಿಟ್ಟರೆ ಇನ್ನೇನು ಯೂಸ್ ಮಾಡಲ್ಲ. ಮೇಕಪ್ ಆರ್ಟಿಸ್ಟ್ ಓಕೆ, ಎಲ್ಲರೂ ಏನು ಅನ್ಕೊಂಡವ್ರೆ, ಮೇಕಪ್ ಆರ್ಟಿಸ್ಟ್ ಅಲ್ವಾ, ಮೇಕಪ್ ಮಾಡ್ಕೊಂಡು ಹೊರಗಡೆ ಬರ್ತಾಳೆ ಅಂತ. ಹೊರಗಡೆ ಬರ್ತಾಳಲ್ಲ, ಮಾಡ್ಕೊಂಡು ಬರ್ತಾಳೆ. ಏನು ಯೂಸ್ ಮಾಡ್ತೀನಿ? ಏನು ತಗೊಂಡಿದ್ಯಾ? ಈಗ ಫೇರ್ ಇನ್ ಲವ್ಲಿ ಮೇಕಪ್ ಯೂಸ್ ಮಾಡೋದೆಲ್ಲ ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ ಒಂದು ಹೈಲೈಟಾಗಿ ಕಾಣುತ್ತೆ. ಸೊ ಅದರಿಂದನೇ ಮೇಕಪ್ ಮಾಡ್ಕೊತಾಳೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಾನು ಫೇರ್ ಇನ್ ಲವ್ಲಿ ಪಾಂಡ್ಸ್ ಪೌಡರ್ ಯೂಸ್ ಮಾಡೋದು, ಲಿಪ್ಸ್ಟಿಕ್ಕು, ಐನೈಲರ್ ಅಷ್ಟೇ. ನೋಡಿದ್ರೆ ಓವರಾಗಿ ಮೇಕಪ್ ಆಗೋದ್ರ ಥರ ಕಾಣಿಸ್ತೀನಿ. ನಮ್ಮ ಯಜಮಾನ ಸುಮ್ಮನೆ ಕಾಲು ಹೇಳ್ತಿದ್ದಾರೆ, ಹೇಳ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಗೆಸ್ಟ್ಗಳು ಬರ್ತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ ಮನೆ ಹತ್ರ. ನೋಡು ಮಾತ್ರ ಸ್ಪೆಷಲ್ ಬೇಡ ಬಿಡು, ನನಗೆ ಸ್ಪೆಷಲ್. ಎಲ್ಲರೂ ನೋಡಿಗೆ ಅವ್ರ ಅಪ್ಪ ಫುಲ್ ಸ್ಪೆಷಲ್. ಸ್ಪೆಷಲ್ ಗೆಟ್ಸ್ ಇವರೇ ಸ್ಪೆಷಲ್ ಗೆಸ್ಟ್. ಫುಲ್ ರೆಡಿ ಆಗ್ಬಿಟ್ಟವಳೆ. ನಾವು ನೋಡುವ ಫುಲ್ ಸಿಂಪಲ್. ಮದರ್ ಇಂಡಿಯಾ ಇಟ್ಟಿದ್ರು, ನನ್ನ ಹತ್ರನೇ ನಮ್ಮೊಂದಿಗಿದ್ದಾರೆ ನನ್ನ ತಂಗಿ, ನಮ್ಮಮ್ಮ, ನನ್ನ ತಮ್ಮ. ಹಾಯ್ ಮಾಡಮ್ಮ. ನಮ್ಮ ಮನೆಯವರು. ಹಾಯ್ ಮಾಡೆ. ಹಾಯ್. ತಿಂಡಿ ತಿನ್ನಕ್ಕೆ ಬಂದಿದ್ದೆ. ಸಾಕು, ಅವನ್ನೇ ಶೇರ್ ಮಾಡ್ಕೋಣ. ಈಗಲೇ ಎಲ್ಲ ಹೊಟ್ಟೆ ತುಂಬಿಸ್ಕೊಂಡು ಹೊಟ್ಟೋದ್ರೆ ಅಲ್ಲ ಮಾಂಟಿ. ತಂಗಿ ತಿಂತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಅವಳು ಹೊರಗಡೆ ದೋಸೆ, ಇಡ್ಲಿ ಇದೆಲ್ಲ ಮುಚ್ಕೊಂಡಿರೋ, ಪಿಜ್ಜಾ, ಬರ್ಗರ್ ಚೆನ್ನಾಗಿತ್ತು. ತಿಂಡಿ ತಿಂದ್ವಿ. ಈಗ ದೇವಸ್ಥಾನ ಇನ್ನೇನು ಒಂದು 5-6 ಕಿಲೋಮೀಟರ್ ಇದೆ, ಹೊರಡಬೇಕು. ಆದರೂ ಪೂಜೆ ಸಾಮಾನು ತಂದರು. ಈಗ ಹೊರಡಬೇಕು. ಪೂಜೆ ಸಾಮಾನು ತಂದ ತಕ್ಷಣ ಈಗ ಹೋಗಿ ಅಲ್ಲಿ ಅಡುಗೆ ಮಾಡ್ತಾರೆ. ನಾವೇ ಎಲ್ಲ ಮಾಡ್ಕೊಳ್ಳೋದು, ಫ್ಯಾಮಿಲಿ ಸೇರೆ ಮಾಡೋದು. ಪರ ಅಂದರೆ ಅವರೆಕಾಳು ಗೊಜ್ಜು, ಅನ್ನ ಸಾಂಬಾರು, ಮುದ್ದೆ ಮಾಡ್ತಾರಲ್ವ. ಸೊ ಅದು ನಮ್ಮ ದೇವ್ರಿಗೆ ಫ್ಯಾಮಿಲಿ ಎಲ್ಲ ಸೇರಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಬರೋಂಥದ್ದು. ಈಗ ಇನ್ನೇನು ಎಷ್ಟು ಕಿಲೋಮೀಟ್ರ್ ಇದೆ ರೀ ಹೋಗೋದು? ಇನ್ನೊಂದು 10 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀವಿ. ಸೊ ಹೋಗಿ ಅಡುಗೆ ಎಲ್ಲ ನಾವೇ ಮಾಡ್ಕೋಬೇಕು. ಎಲ್ಲರೂ ಸೇರ್ತಾನೆ ಫ್ಯಾಮಿಲಿ ಮಾಡೋದು. ಫ್ಯಾಮಿಲಿ ಸೇರಿ ಮಾಡ್ತಾರೆ. ಏನಂದರೆ 3ನೇ ಕಾರ್ತಿಕ ಮಾಡ್ತಿದ್ದಾರೆ. ಸೊ ಬೀರೇಶ್ವರ ಟೆಂಪಲ್ ಅಂದರೆ ದೊಡ್ಡಯ್ಯ ದೇವಸ್ಥಾನ, ನಮ್ಮ ಮನೆ ದೇವರು ಅಂತ ಹೇಳಿದ್ವಲ್ಲ. ಸೊ ಅಲ್ಲಿ ಒಂದು ತಿಂಗಳಲ್ಲೇ 2 ಸಲ ಬಂದ್ಬಿಟ್ವಿ ಅಂತ ಮನೆ ದೇವ್ರಿಗೆ. ಜನಗಳಿಗೂ ಹೇಳ್ತಾ ಇದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ. ರೆಡಿ ಮಾಡ್ತಾರೆ. ಜಾತ್ರೆ ಇಟ್ಟಿರೋ ದೀಪಾವಳಿಗೆ.
ಅಂತೂ ಫೋನಲ್ಲಿ ಮಾಡ್ಬೋಗ್ತಾನೆ, ಸೈನ್ಸ್ ಸ್ಟೂಡೆಂಟು. ಇವರು ನಮ್ಮ ದೊಡ್ಡ ಆಂಟಿ. ಆಯ್ ಮಾಡಂಟಿ. ಆಯ್ ಗೈಸ್, ಇವಳೇ ನನ್ನ ಡಾರ್ಲಿಂಗ್ ಕವನ. ಇವ್ರು ನಮ್ಮ ತಾತ, ಇವನ್ ಕುಶಾಲ್. ಆಯ್ ಮಾಡ ಕುಶಾಲ್, ನಮ್ಮ ಅವನ ಮಗ. ನಿಜ ಕಲರ ಕಾಣಿಸ್ತಾ ಇದೆಯಾ? ಮೋಸ್ಟ್ಲಿ ಸನ್ಲೈಟ್ ಕಾಣಿಸುತ್ತೆ. ಸುಮ್ಮನೆ ರೇಗಿಸ್ತಾ ಇದ್ದೀವಿ. ನಮ್ಮ ಮಂಜಿ ಆಂಟಿ. ಆಯ್ ಮಾಡಂಟಿ. ಎಲ್ಲ ನಮ್ಮ ಅಮ್ಮನ ತಂಗಿದಿರು, ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು, ಚಿಕ್ಕಮ್ಮನ ಮಕ್ಕಳ. ಕವನ ಏನಾರು ಹೇಳಿ ನನ್ನ ಯೂಟ್ಯೂಬ್ ಚಾನಲ್. ಹೇಳಿ ಹೇಳಿ. ಏಯ್ ನೀನು ಕಲರೇ ಕಾಣಿಸ್ತಾ ಇಲ್ಲ, ಈ ಕಡೆ ಬಾ ಸನ್ಲೈಟ್. ನನ್ನ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳು, ಹೊಸ ಫೇಸು ನನ್ನ ಯೂಟ್ಯೂಬ್ ಚಾನಲ್ಗೆ. ಹೇಳು. ಸಾನಾ ಉಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಓದ್ತಿರೋದು ನೀನು? 7th. ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಅನ್ನಕ್ಕೆ ಬರ್ತಾ ಇಲ್ಲ ಅವಳಿಗೆ. ಯೂಟ್ಯೂಬ್ ಚಾನಲ್ ಸಾನಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಯಾವ ಪಟಾಕಿ ಬಾ ಹತ್ರಕ್ಕೆ? ಅಯ್ಯೋ ನೀ ಸರಿಯಾಗಿ ಹೊಡಿಬೇಕು ತಾನೇ? ನೋಯ್ತಾ? ನೋಯ್ದೈತೆ ಇಷ್ಟು ಸುಟ್ಟು ನೋಯ್ತದ? ಬಾ ಅದೆಲ್ಲ ಮುಟ್ಬೇಡ. ಈಚೆನೇ ಇದ್ವಿ, ಈಗ ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಾ ಇದೀವಿ. ಇವ್ರು ನಮ್ಮ ಅವರು. ನಿಮ್ಮನೆ ಎಲ್ಲ ರೆಡಿ ಮಾಡ್ಕೊಂಡ ಇದ್ದೀರಾ? ನಮ್ಮ ಅಕ್ಕ, ನನ್ನ ತಂಗಿ ದೀಪಿಕಾ, ಒಂದು ಪುನಿ. ಆಯ್ ಮಾಡ್ರಿ ಎಲ್ಲ ಹಂಗೆ. ಆಯ್ ಮಾಡು ದೀಪಿ. ಶ್ರುತಿ ಅಕ್ಕ ಆಯ್ ಮಾಡಕ್ಕ. ರೇಣಿತಾ ಆಯ್. ಆಯ್ ಆಯ್ ಮಾಡು. ಆಯ್ ಫ್ರೆಂಡ್ಸ್, ಆಯ್. ಪಲ್ಲವಿನ ನೋಡಲೇ ಇಲ್ಲ ನಿನ್ನ. ಸರಿ. ನಮ್ಮ ಫ್ಯಾಮಿಲಿ ಫುಲ್ ಇಲ್ಲ ಇದ್ದಾರೆ. ಇವ್ರು ದರ್ಶನ್. ಏನು ಇನ್ಸ್ಟಾಗ್ರಾಮ್ ಐಡಿ? ದರ್ಶು 30. ಈಗ ಬಂದ್ರ? ಈಗ ತಾನೇ ನಾಶ ಮಾಡ್ದಲ್ಲ ರೀ. ದೀಪಿಕಾ ವಿಡಿಯೋ ಮಾಡಿ ಅಂದಲ್ಲ, ಮಾತಾಡು. ಕೂದಲಿಗಿಂತ ಹೂವು ನೋಡಿ ಏನು ಚೆನ್ನಾಗಿ. ಇವರೇ ಮಾಡ್ತಾ ಇರೋದು ಪರ ಅಂತೀನಿ. ಕಾರ್ತಿಕ 3ನೇ ಕಾರ್ತಿಕ ಅಲ್ವಂಟಿ ಮಾಡ್ತಾ ಇರೋದು. ಇವನೇ ಅವ್ರ ಮಗ ದರ್ಶನ್. ಇವಾಗ ಇವನೇ ಬುಂಡೆ ಬಳಸ್ಕೊಳ್ಳೋದು, ಮುಡಿ ಕೊಡೋದು. ಹೇಳಂಟಿ. ಇವಾಗ ಅನ್ನದಾನ ಊಟ ಹಾಕ್ಸ್ತವ್ರೆ. ಇವರೇ ಓನರು. ಇವನು ರಾಕೇಶ, ರಾಧೆಗಾಗಿ ಹುಡುಕ್ತವನಂತೆ. ಅವ್ರ ಅಮ್ಮ ಹೇಳ್ತಾ ಇರೋದು. ರಾಧೆ ಸಿಕ್ಕಿದ್ರೆ ಇವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕ್ತೀನಿ, ರಾಕೇಶ್ ಅಂತ. ನನಗೆ ಇದು ಅವ್ರ ಅಮ್ಮ, ರಾಕೇಶ್ ಅವ್ರ ಅಮ್ಮ, ನಮ್ಮ ಆಂಟಿ. ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾವ್ದಾದ್ರು ರಾಧೆ ಸಿಕ್ಕಿದ್ರೆ. ಆ ರಾಧೆ ಹುಡುಕಬರಕ್ಕೆ ನಾವು ಆ ರಾಧೆ ಹತ್ರ ಹೋಗ್ಬೇಕು. ಫ್ರೆಂಡ್ಸ್, ಕೈ ಒದ್ದೆ ಮಾಡ್ಕೋಬೇಕಾಗುತ್ತೆ ಅಂದ್ಬಿಟ್ಟು ನಮ್ಮ ಆಂಟಿ ಕೈ ತಿನ್ಸ್ಕೊಳಕ್ಕೆ ಈಗ ಇದು ಮಾಡ್ತಾರೆ. ಹೋಟ್ಲಲ್ಲೂ ತಿನ್ನಲಿಲ್ಲ ಆಂಟಿ, ಕೈ ಎಂದಾಗೋಯ್ತದೆ ಅಂತ. ದೋಸೆ. ಹಾಂ, ಏನು ತಿನ್ನ 2 ದೋಸೆಗೆ ದುಡ್ಡು ಭಾರಿ ಖರ್ಚಾಗೋಯ್ತದೆ. ಈಗಿನಿಂದನೇ ಉಳಿಸ್ತಾಳೆ, ಗಂಡನ ಮನೆ ಉಳಿಸ್. ಉಣ್ತಾರ್ರಿ ಬರ್ತೀನಿ. ಯಾರಿಗ ಕೈ ಒದ್ದೆ ಇಲ್ದಂಗೆ ಬಿಟ್ಟಿಯಾಗಿ ಉಣಿಸ್ಕೊಂಡ.
ಅಡುಗೆಗೆ ತರಕಾರಿ ಈರುಳ್ಳಿ ಎಲ್ಲ ಹಚ್ಕೊಡ್ತಾ ಇದ್ವಿ. ಸೊ ಎಲ್ಲ ನಮ್ಮ ಮಾವ ಫ್ರೆಂಡು ಮತ್ತು ನಮ್ಮ ಮನೆಯವರು ಎಲ್ಲ ಸೇರಿ ಅಡುಗೆನ ಮಾಡ್ತಾಯಿದ್ರು. ಸೊ ಇವಾಗ ಕುದಿಯಕ್ಕೆ ಇಟ್ಕೊಂಡಿದ್ದಾರೆ. ಟೈಮ್ ಆಗುತ್ತೆ. ಈರುಳ್ಳಿ ಕಟ್ ಮಾಡ್ತಿದ್ದಾರೆ. ಎಷ್ಟು ಚಂದ ಅಲ್ವಾ ಇಂಥ ಫ್ಯಾಮಿಲಿ ಈ ಥರ ಎಲ್ಲ ಕುತ್ಕೊಂಡು ಅಡುಗೆ ಊಟ ಫನ್ನು ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲನೂ ಹಾಕ್ತಾಳೆ. ದಪ್ಪ ಮೆಣಸಿಕಾಯಿ ಕೂದಿಮಿ, ಸಣ್ಣ ಮೆಣಸಿಕಾಯಿ ಕೂದಿಮಿ ಹಾಕ್ತಾಳೆ ಎಲ್ಲ ಆಮೇಲೆ ಸಣ್ಣ ಮೆಣಸಿಕಾಯಿ ಬಾತ್ ಅಂತ ಅದ್ರ ಬಾತ್ ಮಾಡಿದ್ರೆ ಸಾರು ಬೇಳೆ ಸಾರು ಹಾಕು. ಸಣ್ಣ ಮೆಣಸಿಕಾಯಿ ಸಣ್ಣ ಮೆಣಸಿಕಾಯಿ ಬಾತ್ ತಗೊಂಡ್ಬಂದಿದ್ನಲ್ಲ ಬೇಳೆ ಸಾಂಬಾರ್ಗೆ ದಪ್ಪ ಮೆಣಸಿನ್ಕಾಯಿ ಹಾಕ್ತಾರಂತೆ, ನಾವು ಹಾಕಲ್ಲ, ಇವ್ರು ಹಾಕ್ತಾರೆ. ಕಾಮೆಂಟ್ ಮಾಡಿ. ಹಸಿದ್ನ ಯಾವುದು ಮನೆಗೆ ತೊಗೊಂಡೋಗ್ಬಾರ್ದು, ದೇವಸ್ಥಾನದಲ್ಲಿ ತಂದಿದ್ದೀವಿ ಅಂದ್ಬಿಟ್ಟು. ಸೊ ಇವನೇನಂತ ಬೆಂದಿರೋದನ್ನ ತೊಗೊಂಡೋಗ್ರಿ ಅಂತ ಹೇಳಿದ್ಕೆ ಬದನೆಕಾಯಿನ ಒಗ್ಗರಣೆ ಮಾಡ್ಬಿಟ್ಟು ಎತ್ಕೊಂಡು ಹೋಗ್ಬೋದು ಅಂತ ಹೇಳ್ತಾವನೆ ಒಂದು ರಾಕೇಶ್. ವರ್ಷೆ ಮಾಡ್ತಾವ್ರೆ ನಮ್ಮ ಅಕ್ಕ ತಂಗಿರು. ಪಂಚಾಮೃತಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ದೇವಸ್ಥಾನಕ್ಕೆ ಎಡೆ ಅಂತ ಕೊಡ್ತಾರಲ್ವ ಪ್ರಸಾದ, ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಶೋ ಪೀಸ್ ನೀನು ಅಷ್ಟೇ, ಏನು ಮಾಡೋದ ಕೆಲಸ. ಏನು ಈಗ ನಿನ್ನ ಕೆಲಸ ಮಾಡ್ದಾಗ ನಾನು ವೀಡಿಯೋ ಮಾಡಿದ್ದಾನೆ. ಸರಿ, ವೀಡಿಯೋ ಆಫ್ ಮಾಡಿ. ಇವನು ನನ್ನ ತಮ್ಮ ಪುನಿ ಅಂತ. ಇದು 2ನೇ ಸಲ ಯೂಟ್ಯೂಬಲ್ಲಿ ಕಾಣಿಸ್ಕೊತಾ ಇರೋದು. ಸೊ ಇವನ್ನೇನು ಅಷ್ಟಾಗಿ ಮಾತಾಡ್ಸಿರಲಿಲ್ಲ ಯೂಟ್ಯೂಬಲ್ಲಿ. ಇವಾಗ ಸಿಕ್ಕಿದ್ದಾನೆ ಸ್ವಲ್ಪ ಫ್ರೀಯಾಗಿ, ಮಾತಾಡ್ಸೋಣ ಬನ್ನಿ. ಏನಾದ್ರು ಮಾತಾಡ್ತೀನಿ. ಕಾಲೇಜ್ ಇವತ್ತು ರಜನಾ? ಕನಕ ಜಯಂತಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳು. ಫಾಲೋ ಮಾಡಿ ಗೈಸ್, ಲೈಕ್ ಕಾಮೆಂಟ್ ಆ್ಯಂಡ್ ಶೇರ್ ಮಾಡಿ. ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ. ಎಲ್ಲ ಬೇರೆಯವ್ರ ಮನೆಯದೆಲ್ಲ ನಮ್ಮ ಮನೆಯದು ಅಂತ ಮಾಡ್ತಾನೆ. ಖುಷಿಯಾಗುತ್ತೆ. ನಮಗೀಗ ಒಂದು 2 ವರ್ಷದಿಂದ ಪರಿಚಯ ಆಗಿರೋದು. ಸಂಜನಾ ಮದುವೆಯಿಂದ ರಿಲೇಟಿವೇ. ನುಗ್ಗೆಕಾಯಿ ಹಣ್ಣಾಗಿಲ್ವಂತೆ ಫ್ರೆಂಡ್ಸ್. ಇವತ್ತು ಸಾಂಬಾರ್ಗೆ ಕಾಯಿ ಇದೆ ಅಂದ್ಬಿಟ್ಟು ನುಗ್ಗೆಕಾಯಿ ತಂದಿಲ್ವಂತೆ. ನೀನೇ ಕಾಣಿಸ್ತಾ ಇಲ್ಲ ದಶ. ಇವಾಗ ಹೇಳಿ ಕಾಣಿಸ್ತಾ ಇದೆಯಾ? ಯಾರು ನಿಮ್ಮ ದೊಡ್ಡಮ್ಮ? ಆರೆಂಜ್ ಕಲರ್ ನಮ್ಮ ಅಮ್ಮನ. ಸುಮ್ಮನೆ ವೀಡಿಯೋ ಮಾಡಲಿ ಅಂತ 2 ಟೊಮೆಟೊ ಹಚ್ತಾರೆ, ಸುಮ್ಮನೆ ಕುತ್ಕೊಂತಾರೆ. ಶೋ ಪೀಸು. ಪಾಪ ಇವ್ರು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಇವ್ರು ನೋಡಿ, ಇವ್ರದ್ದೇ ಪರ. ಇವರೇ ಕಾರ್ತಿಕ ಮಾಡ್ತಾರೆ. ಅವ್ರು ಹೆಂಗೆ ಫ್ರೀಯಾಗಿ ಕೂತಿದ್ದಾರೆ ಓನರು. ಇವ್ರ ಸ್ಮೈಲ್ಗೆ ಯಾರು ಬೀಳೋರಿದ್ರೆ ಬೀಳಿ. ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಬೇಡ ಇನ್ಸ್ಟಾ ID ಹಾಕ್ತೀನಿ. ಇವನು ತುಂಬ ಕ್ರಿಕೆಟ್ನ ಲವ್ ಮಾಡ್ತಾನೆ. ಇವನ್ ಪ್ರೈಸ್ಗಳನ್ನ ನಾವು ನೋಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಕಣ್ ತುಂಬಿಸ್ತವನೆ. ಯಾರು ಗೆದ್ರೂ ಇವನೇ ಇಟ್ಕೊಂಡು ಫೋಟೋಗಳು ಇಲ್ಲ. ಇವನು ಗೇಮ್ ಆಡ್ತೀಯಲ್ವಾ? ಇವನು ಗ್ರೂಪ್ ಪ್ಲೇಯರ್. ನನ್ನ ತಮ್ಮನ ತುಂಬ ಇನ್ಸಲ್ಟ್ ಮಾಡ್ತಾ ಇದ್ದೀರಾ ರೀ. ಡೋಂಟ್ ಇನ್ಸಲ್ಟ್. ನೈಟ್ಗೂ ಉದ್ದ ಇರುತ್ತೆ ಮೆಡಲ್ಸು, ಕಪ್ಸು. ಸಕ್ಕದಾಗಿ ಕ್ರಿಕೆಟ್ ಆಡ್ತಾನೆ, ತಮಾಷೆ ಮಾಡ್ತಾ ಇಲ್ಲ. ಕ್ರಿಕೆಟ್ ಎಲ್ಲ ಚೆನ್ನಾಗಿ ಆಡ್ತಾನೆ. ನಾವು ಯಾವತ್ತೂ ಹತ್ರದಿಂದ ನೋಡಿಲ್ಲ. ಇವನ್ ಕಪ್ಗಳು ಗೆದ್ದಿರೋದು ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸಲ್ಲೇ ವಿನ್ ಆಗ್ತಾ ಇದ್ದಾರೆ. ಸೊ ಒಳ್ಳೆ ಗೇಮ್ ಪ್ಲೇಯರ್ ಕ್ರಿಕೆಟ್ಗೆ, ಅಲ್ವೇನೋ ದರ್ಶು? ಇದೆಲ್ಲ ನಮ್ಮ ಅಮ್ಮವ್ರ ಫ್ಯಾಮಿಲಿ. ಎಲ್ಲ ಅವ್ರ ಅಕ್ಕ ತಂಗಿ ಮಕ್ಕಳು, ಅಕ್ಕನ ಮಕ್ಕಳು. ಅಕ್ಕ ಯಾರಿಲ್ಲ, ನಮ್ಮ ಅಮ್ಮನೇ ದೊಡ್ಡವರು. ಅಲ್ಲಿ ಕಾಣಿಸ್ತಿದ್ದಾರಲ್ಲ ಅವರು ತಂಗಿನೇ, ಇವರು ತಂಗಿನೇ. ಇಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಾ ಇದ್ದಾರಲ್ಲ ಅವರು ತಂಗಿನೇ, ಆಂಟಿ ನಮಗೆಲ್ಲ. ಅವರು ಅಕ್ಕ, ಶ್ರುತಿ ಅಕ್ಕ ಅಂತ. ಸೊ ಇದೆಲ್ಲ ನಮ್ಮ ಅಮ್ಮವ್ರ ಫ್ಯಾಮಿಲಿನೇ. ಬಂದಿದ್ದೀರಾ? ಮುಡಿ ಕೊಡ. ಹಾಂ ಹಾಂ
ಅವ್ರಿಗೆ ಮುಡಿ ಕೊಡ್ತಾರೆ, ಅರ್ಕೆ ಹೊತ್ಕೊಂಡಿರಲ್ಲ. ಸೊ ಮುಡಿನ ಇವನ್ ದರ್ಶನ ಕೊಡ್ತಾರೆ. ಮತ್ತು ನಮ್ಮ ಅಜ್ಜಿನೂ ಅರ್ಕೆ ಹೊತ್ಕೊಂಡಿದ್ರು. ಸೊ ಅವ್ರ ಜೊತೆಗೆ ಅವನಿಗೂ ಕೊಡ್ತಿದ್ರು ಪ್ರಶಾಂತ್. ಚೆನ್ನಾಗಿ ಸಾವು ನೋಡು ಅಲ್ಲಿ ಮಲ್ಕೊಂಡು ಬರ್ತದೆ ನೀಟ ಮಾಡಲ್ರು ಅಲ್ಲೇನು ಜನ ಜೋರ ಅದಕ್ಕೆ ಅದೇನೋ ಗುಂಡ ಬರ್ತೀನಿ ನಿನಗೆ ಟೋಪಿ ಹಾಕತಾನೆ ಹಾಗೆ ಮಗನ ಮರ ಬಿಡ ಈ ಕಡೆ ನೋಡ್ರಿ ನೀನು ಬುಟ್ ಬಟ್ಟೆ ಕಾಟವ ಅಂತ ಕುದಿದ ಸರ್ ಮಾಡ್ಕೋದೆ ವಿಡಿಯೋಗೆ ಮಾತ್ರ ಪೋಸ್ ಕೊಡ್ತಾ ಇದೆಯಾ, ಕೆಲಸ ಮಾಡಲ್ತಾರ. ಕಾಣಿಸ್ತಾನೆ ಇಲ್ಲ ಅವನು. ನಾವೇ ಯಾವತ್ತೂ ಹೇಳಿಲ್ಲಪ್ಪ, ನೀವು ಒಂದಿನ ಮಾಡೋದು ಒಂದೇ. ಅದೇನ್ ಮಾವ ನೀನು ಹಿಡ್ದಿರೋದು? ನೀನು ಪಾಯಸನಾ? ಪಾಯಸ ಇದೇನು? ಕಾಳುಗೊಜ್ಜು, ಕುಂಬಳಕಾಯಿ ಸಾಂಬಾರ, ತರಕಾರಿ ಸಾಂಬಾರು ಹಾಕು. ಮಾಡ್ತಾ ಇಲ್ವಾ? ಇವಾಗ ಅಡುಗೆ ಮಾಡುವಾಗ ಅವರೆಕಾಳು ಗೊಜ್ಜನ್ನ ತೋರಿಸಿದ್ರು. ಈಗ ನೋಡಿದ್ರೆ ಅವರೆಕಾಳನ್ನ ಸೋಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಸೊ ಇದು ನಮ್ಮದಲ್ಲ, ಸಾಯಂಕಾಲ ಪರಂ ಅಂತ ಮಾಡ್ತಾರೆ. ಸೊ ಕಾರ್ತಿಕ ಇರೋದ್ರಿಂದ 2000 ಜನಕ್ಕೆ ಊಟನ ಬಡಿಸ್ತಿದ್ದಾರೆ. ಸೊ ಈಗ ಬ್ರೇಕ್ ಅವರೆಕಾಳು ಸೋಸಿ ಅವ್ರಿಗೆ ನಾವು ಫ್ರೀಯಾಗಿ ಕೂತಿದ್ವಿ. ಸೊ ಅವರೆಕಾಳು ಸೋಸ್ಕೊಡಿ ಅಂತ ಒಂದು ಚೀಲನ ಕೊಟ್ಟೋದ್ರು. ಸೊ ಯಾರ್ದಾದ್ರೇನು ಸೋಸ್ಕೊಡೋಣ ಅಂದ್ಬಿಟ್ಟು ಎಲ್ಲ ಸೇರಿ ಸೋಸ್ತಾ ಇದ್ವಿ. ಅದೇನು ನೀನು ಬಂದ ತಕ್ಷಣ ಕಲರ ಗೊತ್ತಾಯಿಲ್ಲ. ನಾಗವರು ಎಲ್ಲ ಕೆಲಸ ಮುಗ್ದಿತ್ತು. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ದೇವಸ್ಥಾನ ಪೂಜೆ ಮಾಡಿಸ್ಕೊಬರೋಣ ಅಂತ. ಸೊ ಎಲ್ಲ ನಮ್ಮ ಫ್ಯಾಮಿಲಿನೇ ದೇವಸ್ಥಾನದ ಒಳಗಡೆ ಇರೋದೆಲ್ಲ ನಮ್ಮ ಅಮ್ಮವ್ರ ಫ್ಯಾಮಿಲಿನೇ. ಎಲ್ಲ ಒಂದು ಸಲ ಪೂಜೆ ಮಾಡಿಸ್ಕೊಬರೋಣ ಅಂತ ಎಲ್ಲ ಒಟ್ಟಿಗೆ ಬಂದಿದ್ದೀವಿ. ಇವ್ರು ನಮ್ಮ ದೊಡ್ಡಮ್ಮ, ಇವ್ರು ನಮ್ಮ ದೊಡ್ಡಮ್ಮನ ಮಗ ನಾಗೇಂದ್ರ. ಆಯ್ ಮೇಡಮ್. ಫೈನಲಿ ಅಡುಗೆ ಎಲ್ಲ ಮುಗ್ದಿದೆ. ಸೊ ಫ್ರೆಂಡ್ಸ್ ವಿಡಿಯೋ ಕ್ಯಾಪ್ಚರು, ಫೋಟೋ ಕ್ಯಾಪ್ಚರು ಎಲ್ಲ ಮುಗಿದ್ಮೇಲೆ ಬರ್ತಾವ್ರೆ. ವಿಡಿಯೋ ಆನ್ ಮಾಡಿದಾಗ ಹಂಗೆ ಹಿಡ್ದಿದ್ಯಾ? ತರಕಾರಿ ಸಾಂಬಾರು, ಹಾಗೆ ಅವರೆಕಾಳು ಗೊಜ್ಜು ಮತ್ತು ಪಾಯಸ ಎಲ್ಲ ಮುಗ್ದಿತ್ತು. ಲಾಸ್ಟಿಗೆ ಮುದ್ದೆ ಇಟ್ಕೊಂಡಿದ್ರು, ಅನ್ನನೂ ಎಲ್ಲ ಆಗಿದೆ. ಸೊ ಎಲ್ಲ ಮುದ್ದೆ ಕಟ್ಕೊತಿದ್ದಾರೆ. ಎಲ್ಲ ನಮ್ಮ ಆಂಟಿ, ಅಜ್ಜಿ, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲ ಮುದ್ದೆ ಕಟ್ಕೊತಿದ್ದಾರೆ. ಆ್ಯಂಡ್ ಇವತ್ತು ಕನಕ ಜಯಂತಿ ಇತ್ತು. ಸೊ ಎಲ್ಲ ಕುರುಬರು ಸಂಘ ಅಂತ ಊರುಗಳಲ್ಲಿ ಮಾಡ್ತಾರೆ. ಆಗ ಬಸಪ್ಪನ ಕರೆಸಿ ಕೇಕ್ನ ಕಟ್ ಮಾಡಿಸ್ತಾರೆ. ಸೊ ಬಸಪ್ಪ ಇರಲಿಲ್ಲ ಬಂದಾಗಿಂದ ದೇವಸ್ಥಾನದಲ್ಲಿ, ಅಲ್ಲಿ ಊರುಗಳಿಗೆ ಹೋಗಿರುತ್ತೆ.
ಹಾಗೆ ಬಸಪ್ಪನ ಕೈಲಿ ದಾಟಿಸ್ಕೊಂಡೆ ಎಲ್ಲ ಒಳ್ಳೇದಾಗಲಿ, ಏನೇ ಒಂದು ತೊಂದರೆಗಳಿದ್ರೂ ಎಲ್ಲ ಕ್ಲಿಯರ್ ಆಗಲಿ ಅಂತ. ಸೊ ಬಸಪ್ಪನ ಒಂದು ನಂಬಿಕೆ ಮೇಲೆ ನಾವು ದಾಟಿಸ್ಕೊತೀವಿ. ಪ್ರತಿಯೊಂದು ನಿಮಗೆ ಏನು ಬೇಕು ಅನ್ನೋದನ್ನ ನೆನೆಸ್ಕೊಂಡು ಒಂದು ದೇವರಿಗೆ ಒಳ್ಳೇದು ಮಾಡ್ತೀವಿ ಅನ್ನೋ ಥರ, ಏನೋ ಒಂದು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅನ್ನೋ ಥರ ನೆನೆಸ್ಕೊಂಡು ಮಲ್ಕೊಳ್ಳಿ. ಅದು ಆಗುತ್ತೆ ಅಂದರೆ ಬಲಗಡೆ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಒಂಚೂರು ತಡ ಆಗ್ಬೋದು ಅಂದರೆ ಲೆಫ್ಟ್ ಲೆಗ್ನ ಹಿಡುತ್ತೆ. ಸೊ ಒಂದು ನಂಬಿಕೆ ಮೇಲೆ ನಾವು ಬಸಪ್ಪನ ದಾಟಿಸ್ಕೋಬೋದು. ಅಡುಗೆ ಎಲ್ಲ ಮುಗಿದಿತ್ತು. ಸೊ ಪೂಜಾರಿಯವರು ಬಂದು ಅಡುಗೆ ಇದಕ್ಕೆಲ್ಲ ಪೂಜೆ ಮಾಡಿ ತೀರ್ಥನ ಹಾಕ್ತಾರೆ. ಅದನ್ನ ಹಾಕಿದ್ಮೇಲೆ ಜನಗಳಿಗೆ ಊಟ ಅನ್ನದಾನ ಮಾಡ್ಬೋದು. ಸೊ ಅವ್ರ ಕೈಲಿ ಪೂಜೆನ ಮಾಡಿಸ್ತಾ ಇದ್ವಿ. ಸೊ ಫೈನಲಿ ಈಗ ಜನಗಳಿಗೆ ಊಟ ಬಡಿಸೋ ಟೈಮು ನೋಡಿ ನೀವೇ, ಜನ ಎಷ್ಟು ಕರೆಕ್ಟಾಗಿ ಊಟದ ಟೈಮ್ಗೆ ಎಲ್ಲ ಬಂದಿದ್ದಾರೆ, ನೆಂಟರೆಲ್ಲನೂ ಇದ್ದಾರೆ. ಸೊ ಹಾಗೆ ಭಕ್ತಾದಿಗಳು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಅನ್ನದಾನ ಮಾಡ್ತಾರೆ. ಸೊ ನಮ್ಮ ಆಂಟಿ ಅವರು ಹಾಗೆ ಅಡುಗೆ ಮಾಡಿಸ್ದಂಗೆ ಮತ್ತು ಅವರ ಹರಕೆ ಹೊತ್ಕೊಂಡಂಗೆ ಇಲ್ಲಿಗೆ ಫುಲ್ಫಿಲ್ ಆಯಿತು. ಸೊ ಜನಗಳಿಗೆ ಊಟ ಹಾಕ್ಸ್ತೀನಿ ಅಂತ ಹೇಳಿರೋದ್ರಿಂದ ಅವ್ರದ್ದು ಒಂದು ಆಸೆ ಫುಲ್ಫಿಲ್ ಆಯಿತು. ಸೊ ಹಾಗೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಆಂಟಿಯವರಿಗೆ. ಚೆನ್ನಾಗಿತ್ತು. ಸೆಕೆಂಡ್ ಪಂಕ್ತಿ. ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಅತ್ತೆ ನೋಡ್ಕೊಬರೋಣ ಅಂತ. ಇಲ್ಲೇ ಹತ್ರ ನಮ್ಮೂರಿಗೂ ಇದಕ್ಕೂ. ಸೊ ಹಂಗೆ ನೋಡ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ತಿರ್ಗಾ ಮತ್ತೆ ದೇವಸ್ಥಾನ ಹತ್ರ ಬರಬೇಕು, ಲಗೇಜ್ ಎಲ್ಲ ತೊಗೊಂಡು ಹೋಗ್ಬೇಕು. ಮೀಟ್ ಮಾಡ್ತಾ ಇರಿ, ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ. ಸುಮ್ಬಿಡ್ರಿ, ಊರು ಮುಂದೆ ಏನ್ರಿ ನಿಂದು? ಯಾರ ಮೊಬೈಲ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಯಾ? ಬಂದ್ವಿ ನಮ್ಮ ಮನೆಗೆ, ನಮ್ಮ ಅರಮನೆಗೆ. ನಮ್ಮ ಅತ್ತೆ ಊರಲ್ಲಿರೋದಕ್ಕೆ ಇವೇ ಪ್ರಪಂಚ. ಟೀ ಬಂದ ತಕ್ಷಣನೇ ಟೀ ಕೊಡ್ತೀವಿ ನಮ್ಮ ಅತ್ತೆ. ಈಗ ನೋಡಿಕೊಂಡು ಹೊರಡಬೇಕು ದೇವಸ್ಥಾನ ಹತ್ರ. ಮತ್ತೆ ವಿನುತಕ್ಕ ಅವ್ರ ಪಾಪನ ನೋಡಿಕೊಂಡು ನಮ್ಮಮ್ಮ ಬಂದರು. ನಾವು ಆಲ್ರೆಡಿ ಫಸ್ಟೇ ಹೋಗಿ ನೋಡ್ಕೊಂಡು ಬಂದಿದ್ವಿ. ನಮ್ಮಮ್ಮ ತಲೆನೋವ್ತಿತ್ತು ಅಂತ ಸುಮ್ಮನೆ ಕೂತಿದ್ರು, ಹೋಗ್ತಾ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಸೊ ನಾವು ಹೋಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಫೋಟೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ವಿ. ಆಮೇಲೆ ಅವ್ರಿಗೆಲ್ಲ ಕಷ್ಟ ಕೊಡೋದು ಬೇಡ ಅಂತ ನಾನು ಉತ್ತಾನಿದ್ಯಾ ಪೂಜು ಬೇಕಂದು ಮಾಡುವ. ಅಲ್ಲಿ ನಲಿತಿದ್ದಲ್ಲ, ಇಲ್ಲಿ ತೋರಿಸ್ತೀನಿ. ತೊಳಿ, ನಾನು ಅದನ್ನ ನೋಡ್ತಿದ್ದೆ ಕಣ, ಅಷ್ಟೋ ತಿಂದು ಅಲ್ಲಿ. ತೊಳಿ ಅಲ್ಲೇ ಪಕ್ಕದಲ್ಲೇ ಇನ್ನೇನು ಮಡಿಗೆ ಬಕೆಟ್ ಒಳಕಾಕೆ ಹೋಗೋಣ ಹಾಕೋದ್ರೊಳಕ. ಪ್ಲೇಟ್ಗಳು ತೊಳಿ ಏಯ್ ಸರಿ ಬರೋ. ಅಲ್ಲಿ ಏನು ಮಾಡ್ತಿದ್ದಿಲ್ಲ, ನಾನು ಮಾಡ್ತೀನಿ ಮಾಡ ಹಾಕೋ. ನಾನು ಬೆಳೆಸ್ತೀನಿ. ತೊಳಿಯ ನಾನು ಕಳಿಸ್ತೀನಿ ಈಗ. ಸಾನಕ ಕ್ಲೀನಾಗಿ ಕಳಿಸ್ತಾಳೆ. ಯಾವ ಇದು ಸಾಂಗೆ ಯಾವುದು ಅಟ್ಯಾಚ್ ಮಾಡ್ತಾಳೆ ಈಗ. ಹಾಂ ಬೆಳಗು. ಎತ್ತೆ ಮಕ್ಕಳ ತೋರ್ಸ. ಹಾಂ ಈಗ ಸೊ ನಾವು ನಮ್ಮ ಅತ್ತೆ ನೋಡ್ಕೊಬರೋಣ ಅಂತ ಹೋಗಿದ್ವಲ್ಲ. ಸೊ ಅವರು ನಮ್ಮ ಮಾವ ವೀಡಿಯೋ ಮಾಡಿಕೊಟ್ಟಿದ್ದಾರೆ. ಇವರು
ಕೆಲಸ ಮಾಡೋದು ಬಿಟ್ಬಿಟ್ಟು ರೀಲ್ಸು ಮತ್ತು ಫೋಟೋ ವೀಡಿಯೋಸ್ನ ಹೊಡ್ಕೊಂಡು ನಿಂತಿದ್ರಂತೆ. ಸೊ ಬನ್ನಿರಿ ಕೆಲಸ ಮಾಡಿ ಬನ್ನಿರಿ, ಇದನ್ನು ಯೂಟ್ಯೂಬ್ಗೆ ಹಾಕಲಿ ಅಂತ ವೀಡಿಯೋ ಮಾಡಿಕೊಂಡು ನಮ್ಮ ಮಾವ ನನಗೆ ಕಳಿಸಿದ್ದಾರೆ. ಸೊ ಆ್ಯಡ್ ಮಾಡಿದ್ದೀನಿ ಕ್ಲಿಪ್ನ. ತಿಂಡಿ ಎಲ್ಲಿ ತಿಂಡಿ ಕಂಡೇವೆ ಅಲ್ಲಿ ಇಳಿದ್ಬಿಡ್ತಾಳೆ ಫ್ರೆಂಡ್ಸ್. ಫೋಟೋ ಕ್ಯಾಮ್ರಾ ಓಪನ್ ಆಯಿತು ಅಂದರೆ ಇವಳು ಮಕ್ಕದ ಎಕ್ಸ್ಪ್ರೆಷನ್ನೇ ಚೇಂಜ್. ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇಲ್ಲ, ಡೈರೆಕ್ಟು ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಇದ್ದೀವಿ. ನಮ್ಮ ಅಜ್ಜಿಯವ್ರನ್ನ ವೆಯ್ಟ್ ಮಾಡ್ತಾ ಇದ್ವಿ. ಅದರಲ್ಲಿ ಕಾರ್ಗೆ ಯಾರ್ಯಾರು ಆಗುತ್ತೋ ಅವ್ರನ್ನ ಇಡ್ಸ್ಕೊಂಡು ಒಂದು ಇಬ್ಬರು ಹಾಕ್ತಾರೆ. ಅವನಾದಮೇಲೆ ಹತ್ತಿಸ್ಕೊಂಡು ಸ್ಟ್ರೈಟ್ ಬ್ಯಾಂಗ್ಳೂರ್ಗೆ ಹೋಗೋದು. ಸೊ ಇಲ್ಲಿಗೆ ಏನು ಮಾಡಲ್ಲ, ನನ್ನ ಮೌತ್ ಪೀಸ್ ನಮ್ಮ ಅಮ್ಮ ಫ್ರೆಂಡ್. ಐಸ್ ಕ್ರೀಮ್ ತಿಂದವನೇ. ಅವಳು ಫಸ್ಟ್ ಶುರು ಮಾಡಿದವಳು ಬ್ಲಾಗ್ ಮಾಡ್ತೀನಿ. ಆ್ಯಕ್ಚುಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೆಸರು ಎತ್ತಿದ್ದು ನನ್ನ ತಂಗಿ ಮೇಘನ. ಈಗ ಅವಳು ಮಾಡ್ತಾ ಇಲ್ಲ, ನಾನೇ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋದಲ್ಲಿ ಅವಳು ಕಾಣಿಸ್ಕೊಂಡಿದ್ದಾಳೆ. ನೀನು ಯಾವಾಗ ವ್ಲಾಗ್ ಮಾಡ್ತೀಯಾ? ಇನ್ನು ಲೇಟು. ಇವಾಗ ಅವಳದು ಗೋಲ್ ಏನಂದ್ರೆ ಮದುವೆ ಆಗ್ಬೇಕು ಅಷ್ಟೇ. ಹಂಗೇನಿಲ್ಲ, ಅವಳು ಈಗ ಸ್ವಲ್ಪ ಬ್ಯುಸಿ ಇದ್ದಾಳೆ. ಬಿಕಾಮ್ ಮುಗಿಸಿದ್ಲು, ಮನೇಲೇ ಇರೋ ಕಾರಣಕ್ಕೆ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಆ ಕಾರಣಕ್ಕೆ ಅವಳು ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ. ವ್ಲಾಗ್ ಮಾಡಿದ್ರೆ ನನ್ನ ಇದರಲ್ಲೇ ಹೇಳ್ತೀವಿ ಯಾವಾಗ ಸ್ಟಾರ್ಟ್ ಮಾಡ್ತಾಳೆ ಅಂತ. ಸೊ ನನಗೆ ಸಪೋರ್ಟ್ ಮಾಡ್ದಂಗೆ ಅವಳಿಗೂ ಸಪೋರ್ಟ್ ಮಾಡಿ. ಈಗ ಹೋಗ್ತಿದ್ವಲ್ಲ ಫ್ರೆಂಡ್ಸ್, ಅವಾಗ ನಾವು ತೆಪ್ಪ ಅಂದರೆ ದೋಣಿ ಅಲ್ವರಿ, ಅದ್ರಲ್ಲಿ ಹೋಗ್ತಾ ಇದ್ವು ಆ ದೇವಸ್ಥಾನಕ್ಕೆ. ಅದಿನ್ನೂ ಮೆಮೊರಿ ಆಗಿದೆ. ಯಾಕೋ ನೀನು ನೋಡ್ಕೊಂಡು ಹೋಗ್ತಾರೆ, ಎಲ್ಲಿಂದ ಮೋಸ್ಟ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ. ಹಂಗೆ ಜನ ಎಷ್ಟು ಜನ ಅಂದರೆ ಏನು ಅಮ್ಮಮ್ಮ ಅಂದರು ಒಂದು 10,000 ಜನವರೆಗೂ ಜನ ಜಾತ್ರೆ ಎಲ್ಲ ಊರಿಂದನೂ ಸೇರಿ ಇದು ಮಾಡ್ತಿದ್ರು. ಅದಿನ್ನೂ ನೆನಪಿದೆ. ತೆಪ್ಪದಲ್ಲಿ ಹೋಗ್ತಾ ಇದ್ವಿ. ಇವಾಗೆಲ್ಲ ರೋಡೆಲ್ಲ ಚೆನ್ನಾಗಾಗಿದೆ. ಶಿವರಾತ್ರಿ ಜೋರು, ಶಿವರಾತ್ರಿ and ದೀಪಾವಳಿ ಜೋರಾಗಿ ಜಾತ್ರೆ ಮಾಡ್ತಾರೆ. ಆಗೆಲ್ಲ ಊರಿಂದನೂ ಜನ ಸೇರ್ತಾರೆ. ಸೊ ಚೆನ್ನಾಗಿರುತ್ತೆ ಅವಾಗ ಜಾತ್ರೆ ಟೈಮಲ್ಲಿ ಬಂದರೆ. ಇವಾಗೇನು ಓಕೆ ಬಟ್ ದೇವ್ರಂತೂ ಮಸ್ತಾಗಿರುತ್ತೆ. ಆದರೆ ನೋಡೋಕ್ಕಾಗಲ್ಲ ರಶಲ್ಲಿ. ಫ್ರೀ ಟೈಮಲ್ಲಿ ದೇವ್ರನ್ನ ನೋಡ್ಕೊಂಡು ಹೋಗ್ಬೋದು. ಯಾರಾದರೂ ನೋಡಬೇಕು ಅಂತ ಅಂದರೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಬಗಾಫುಲ್ ಗಾಡು ನೀವೇನು ಅನ್ಕೊತೀರೋ ಅದಾಗುತ್ತೆ 100% ಅಲ್ವ ರೀ? ಇದು ಲಾಗ್. ಸೊ ಯಾವ್ದು ಲ್ಯಾಗು ಮತ್ತೆ ಶಾರ್ಟ್ ವಿಡಿಯೋ ಆಗ್ಬಿಡುತ್ತೆ ಅಂತ. ಮತ್ತೆ ಏನಾರು ಹೇಳಿರಿ, ಇಷ್ಟೊತ್ತವರೆಗೂ ಮಾತಾಡಿ ಕಾಮಿಡಿ ಅಂತ ನಮ್ಮಮ್ಮ. ಬ್ಯಾಂಗ್ಳೂರ್ಗೆ ಹೊರಟ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.